ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಿರಣ್ ಫ್ರಮ್ ಮೋಟೋ ವರ್ಲ್ಡ್ ಕನ್ನಡ. ಸೊ ಇವತ್ತು ಕೂಡ ಅದೇ ಹಳೆ ಇಂಟ್ರೊಡಕ್ಷನ್ ನನಗೆ ಬೇಡ ಅನ್ನಿಸ್ತಿದೆ, ಬಿಕಾಸ್ ಟುಡೇಸ್ ವಿಡಿಯೋ ಇಸ್ ಆಲ್ ಅಬೌಟ್ ರೈಡ್, ನೇಚರ್ ಅಂಡ್ ಪೀಸ್. ಸೊ ಇವತ್ತು ವಿ ಆರ್ ಗೋಯಿಂಗ್ ಆನ್ ಅ ರೈಡ್ ಫಾರ್ ತೀರ್ಥಹಳ್ಳಿ, ಕುವೆಂಪು ಊರು. ಸೊ ಯೂಶಲಿ ಮಾನ್ಸೂನ್ ಅಲ್ಲಿ ನಾವಂತೂ ಒಂದು ರೈಡ್ ಮಿಸ್ಸೇ ಮಾಡಲ್ಲ, ಬಟ್ ಈ ಸರ್ತಿ ಕರೋನಾ ಇರೋದ್ರಿಂದ ರೈಡ್ ಹೋಗೋದಾ ಬೇಡವಾ ಅಂತ ತುಂಬ ಕನ್ಫ್ಯೂಷನ್ ಅಲ್ಲಿ ಇದ್ವಿ. ಬಟ್ ಸ್ವಲ್ಪ ರಿಸರ್ಚ್ ಮಾಡಿ ಅಲ್ಲಿರೋರ ಹತ್ರ ಸ್ವಲ್ಪ ಕೇಳಿ ತಿಳ್ಕೊಂಡು ಅಲ್ಲಿ ಬಿಡ್ತಿದ್ದಾರ ಪ್ಲೇಸಸ್ಗೆ ಅಂತೆಲ್ಲ ಸ್ವಲ್ಪ ರಿಸರ್ಚ್ ಮಾಡಿ ಸೊ ಇವತ್ತು ರೈಡ್ಗೆ ಫೈನಲಿ ಹೊರಟಿದ್ದೀವಿ. ಇವಾಗ ಟೈಮ್ ಬಂದು ಶಾರ್ಪ್ 10:30. ನನ್ನ ಫ್ರೆಂಡ್ಸ್ ಎಲ್ಲ ಮಾದನಾಯಕನಹಳ್ಳಿಲಿ ಜಾಯ್ನ್ ಆಗ್ತಿದ್ದಾರೆ. ಸೊ ಲೆಟ್ಸ್ ಗೋ. ನೆಲಮಂಗಲ ಹೈವೇಲಿರೋ ಮಾದನಾಯಕನಹಳ್ಳಿ ಫ್ಯೂಯಲ್ ಪಂಪ್ ಹತ್ರ ಇದ್ದೀನಿ. ಇಲ್ಲಿಗೆ ಮೀಟಪ್ ಪ್ಲಾನ್ ಮಾಡಿದ್ದು. ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ರೀಚ್ ಆಗಿದ್ದಾರೆ. ಫ್ಯೂಯಲ್ ಪಂಪ್ ಅಲ್ಲಿ ರೀಫಿಲ್ ಮಾಡಿಸ್ಕೊಂತಿದ್ದಾರೆ. ಸೊ ನಾವು ಇಲ್ಲಿ ರೀಫಿಲ್ ಮಾಡಿಸ್ಕೊಂಡು ಹೋಲ್ ನೈಟ್ ಜರ್ನಿ ಪ್ಲಾನ್ ಇದೆ. ಸೊ ಆಲ್ಮೋಸ್ಟ್ 7 to 8 ಬ್ರೇಕ್ಸ್ ತಗೊಂಡು ನಿಧಾನವಾಗಿ ಆರಾಮಾಗಿ ಹೋಗ್ತೀವಿ ಫುಲ್ ನೈಟು. ಸೊ ಹಾಸನ್ ಹೈವೇ ಹೋಗೋಣ ಅಂತ ಹೇಳಿ ಅನ್ಕೊಂಡಿದೀವಿ, ಬಿಕಾಸ್ ಈ ಟೈಮಲ್ಲಿ ವೀಕೆಂಡ್ ಅಲ್ಲಿ ತುಮಕೂರು ರೋಡಲ್ಲಿ ಹೆವಿ ಟ್ರಾಫಿಕ್ ಇರುತ್ತೆ. ಸೊ ಹಾಸನ್ ಹೈವೇ ವಿಲ್ ಬಿ ಬೆಟರ್. ನೈಟ್ ಏನು ತುಂಬ ವಿಡಿಯೋ ಮಾಡಕ್ ಹೋಗ್ತಿಲ್ಲ ನಾನು, ಬಿಕಾಸ್ ಕ್ಲಾರಿಟಿ ಕೂಡ ಅಷ್ಟೇನು ಚೆನ್ನಾಗಿ ಬರ್ತಿಲ್ಲ ಆ್ಯಂಡ್ ಬ್ಯಾಟ್ರಿ ಕೂಡ ಬೇಕು. ನಾಳೆ ತುಂಬ ಒಳ್ಳೆ ರೈಡ್ಸ್ ಇದೆ. ಹಾಯ್ ಗಾಯ್ಸ್, ಅರ್ಲಿ ಮಾರ್ನಿಂಗ್ ಯಾಕೋ ಬುಲೆಟ್ ಓಡಿಸ್ಬೇಕು ಅನಿಸ್ತು. ಸೊ ಅದಕ್ಕೋಸ್ಕರ ಬುಲೆಟ್ ಇಸ್ಕೊಂಡಿದ್ದೀನಿ. ಇವಾಗ ಆಲ್ಮೋಸ್ಟ್ 30 ಕಿಲೋಮೀಟರ್ಸ್ ಇದೆ ಇನ್ನು ಭದ್ರಾವತಿಗೆ. ಸೊ ಇನ್ನೇನು ಭದ್ರಾವತಿ ಇನ್ನೊಂದು ಹಾಫ್ ಅನ್ ಅವರಲ್ಲಿ ರೀಚ್ ಆಗ್ತೀವಿ. ಆ್ಯಂಡ್ ರೋಡ್ಸು ಕೂಡ ಸ್ವಲ್ಪ ಹಂಪ್ಸ್ಗಳು ಜಾಸ್ತಿ ಇದೆ, ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಿದೆ ಇಲ್ಲಿಂದ ಆಚೆಗೆ ಏನಿದೆಯಲ್ಲ ರೋಡ್ಸು, ಅದು ನಿಜವಾಗ್ಲೂ ಮಜಾ ಇರೋದು. ಸೊ ರೋಗಿ ವಹಿಸಿದ್ದು ಹಾಲು ಅನ್ನ, ನರ್ಸ್ ನೀಡಿದ್ದು ಹಾಲು ಅನ್ನ ಅನ್ನಂಗಾಯ್ತು. ಸೊ ಬನ್ನಿ ಆಗಿದ್ರೆ ಚಚ್ಚಾಕ್ಬಿಡೋಣ. ಗಾಯ್ಸ್, ಮತ್ತೆ ನಾನು ನನ್ನ ಗಾಡಿಗೆ ಸ್ವಿಚ್ ಆಗಿದ್ದೀನಿ. ಯಾಕೆ ಅಂತ ಕೇಳ್ತೀರಾ? ಇಲ್ಲಿಂದ ಏನು ರೈಡ್ ಇದೆಯಲ್ಲ ಅದು ಕಂಪ್ಲೀಟ್ ಫಾರೆಸ್ಟ್ ರೈಡು. ಟೈಮ್ ಬಂದು 7:45. ಇಲ್ಲಿಂದ ತೀರ್ಥಹಳ್ಳಿ 60 ಕಿಲೋಮೀಟರ್ಸ್ ಇದೆ. ಆಸಮ್ ರೋಡ್ಸು ನನ್ನ ಫ್ರೆಂಡ್ ಹೇಳೋ ಪ್ರಕಾರ. ಸೊ ಸಕ್ಕತ್ತಾಗಿ ಎಂಜಾಯ್ ಮಾಡೋದಿದೆ ಇನ್ನೂ. ಸೊ ನೀವು ಒಂದೊಂದು ಕ್ಲಿಪ್ಸು ಬಿಡ್ದಂಗೆ ನೋಡಿ. ನಾವು ಬರ್ತಾ ಫುಲ್ ಮಳೆ ಇರುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ ಅಲ್ಲಿ ಬಂದಿದ್ವಿ, ಬಟ್ ಇಲ್ಲಿ ನೋಡಿದ್ರೆ ಆಲ್ರೆಡಿ ಬಿಸಿಲು ಸ್ಟಾರ್ಟ್ ಆಗಿದೆ. ಬಟ್ ಆದ್ರೂ ಒಂದ್ ಕಡೆ ಖುಷಿ ಇದೆ ಬಿಸಿಲಿದೆ ಅಂತ ಹೇಳಿ, ಬಿಕಾಸ್ ರೈಡ್ಗೆ ಸುಲಭ ಆಗ್ತಿದೆ ಅಂತ ಹೇಳಿ. ಇನ್ನೊಂದ್ ಕಡೆ ಬೇಜಾರು ಕೂಡ ಇದೆ. ಮಳೆ ಇದ್ದಿದ್ರೆ ಇನ್ನೂ ಈ ರೋಡ್ಸ್ ಎಲ್ಲ ಏನಿದೆ ಬ್ಯೂಟಿಫುಲ್ ಆಗಿ ಕಂಡಿರೋದು. ಬಟ್ ಆದ್ರೂ ಸೂಪರ್ ಆಗೇ ಇದೆ, ಬಿಕಾಸ್ ರೀಸೆಂಟ್ ಆಗಿ ಮಳೆ ಬಂದು ನಿಂತಿರಂಗಿದೆ. ಸೊ ಫುಲ್ಲು ಎಲ್ಲ ಗ್ರೀನ್ರಿನೇ ಇದೆ. ಆಸಮ್ ಆಗಿದೆ ಫಾರೆಸ್ಟ್ ಅಂತೂ. ಈ ರೋಡ್ಸ್ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಪ್ರತಿಯೊಂದು ಕರ್ನು ಸಕ್ಕತ್ತಾಗಿ ಎಂಜಾಯ್ ಮಾಡ್ತಿದ್ದೀನಿ ನಾನಂತೂ. ವಾವ್, ಆಲ್ಮೋಸ್ಟ್ 15 ಕಿಲೋಮೀಟರ್ ಈ ಫಾರೆಸ್ಟ್ ಸ್ಟ್ರೆಚ್ ಇಂದ ಆಚೆ ಬಂದಿದ ತಕ್ಷಣ ಈ ತರ ವ್ಯೂ ಅಲ್ಟಿಮೇಟ್ ಆಗಿದೆ. ವ್ಯೂ ಅಂತೂ ರೈಟ್ ಸೈಡಲ್ಲೂ ಕೆರೆ, ಲೆಫ್ಟ್ ಸೈಡಲ್ಲೂ ಕೆರೆ, ಎಲ್ಲಿ ನೋಡಿದ್ರು ಕೆರೆ.
ಈ ಗಾಡಿದ್ ನೋಡಿ ಎಕ್ಸಾಸ್ಟ್ ಹೆಂಗಿದೆ ಅಂತ. ಇವಾಗ ಈ ಎಕ್ಸಾಸ್ಟ್ ಏನ್ ಸೌಂಡ್ ಬರ್ತಿದೆಯಲ್ಲ ಅದಕ್ಕಿಂತ ಡಬಲ್ ಫ್ಯೂಯಲ್ ಕುಡಿಯುತ್ತಿದ್ದು. ಈ ಥರ ರೋಡ್ ಇದ್ಬಿಟ್ರೆ ನೋಡಿ 500 ಕಿಲೋಮೀಟರ್ಸ್ ಕಂಟಿನ್ಯೂ ಆಗಿ ಡ್ರೈವ್ ಮಾಡು ಅಂತ ಹೇಳಿದ್ರು ಬೇಕಾದ್ರೆ ಕಂಟಿನ್ಯೂ ಮಾಡೋಕ್ಕೆ ರೆಡಿ ಇದ್ದೀನಿ ನಾನು. ವಿಹಾರ್ ತೀರ್ಥಹಳ್ಳಿ ಒಳಗೆ ಎಂಟರ್ ಆಗ್ತಿದೀವಿ. ಕುವೆಂಪು ಅವ್ರ ಊರು ತುಂಬಾ ಚೆನ್ನಾಗಿದೆ. ಅಂಡ್ ಇಲ್ಲಿಂದ ರೂಮ್ಗೆ ಹೊರಟಿದೀವಿ. 2 ಕಿಲೋಮೀಟರ್ಸ್ ಇದೆ ರೂಮ್ ಇಲ್ಲಿಂದ. ಅಂಡ್ ರೂಮ್ ಇಂದ ಫ್ರೆಶ್ ಅಪ್ ಆಗಿ ಇಮಿಡಿಯೇಟ್ಲಿ 2 ಪ್ಲೇಸಸ್ ನೋಡ್ಬೇಕು ಅಂತಿದೀವಿ. ಯಾವ ಪ್ಲೇಸ್ ಅಂತ ಅಲ್ಲೋಗಿ ಹೇಳ್ತೀನಿ. ದ ಟೈಮ್ ಇಸ್ ಶಾರ್ಪ್ 8:30. ಹೋಟೆಲ್ ರೀಚ್ ಆಗಿದ್ದೀವಿ, ಕಾಮತ್ ಹೋಟೆಲ್ ತೀರ್ಥಹಳ್ಳಿ. ಸೊ ಹೋಟೆಲಲ್ಲಿ ತುಂಬ ಏನು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ ನಾವು. ಇಮಿಡಿಯೇಟ್ಲಿ ಗಾಡಿ ಎತ್ಕೊಂಡು ಹೊರಟಿದ್ದೀವಿ. ಹೋಟೆಲ್ ಅವ್ರನ್ನ ಕೇಳಿದ್ವಿ ಯಾವುದು ಒಳ್ಳೆ ಬೆಸ್ಟ್ ಪ್ಲೇಸ್ ಅಂತ ಹೇಳಿ. ಅವರೇ ಹೇಳಿದ್ರು ಅಬ್ಬೆ ಫಾಲ್ಸ್ ಅಂತ ಇದೆ, ಅಲ್ಲಿಗೆ ಹೋಗಿ ಅಂತ ಹೇಳಿ. ಅಬ್ಬೆ ಫಾಲ್ಸ್ಗೆ ಹೊರಟಿದ್ದೀವಿ. ನಾವು ಇನ್ನೊಂದು ಫಾಲ್ಸಿಗೆ ಪ್ಲ್ಯಾನ್ ಮಾಡಿದ್ವಿ, ಅಲ್ಲಿ ಬಿಡ್ತಿಲ್ವಂತೆ. ಸೊ ಅದಕ್ಕೋಸ್ಕರ ಈ ಫಾಲ್ಸಿಗೆ ಹೊರಟಿದ್ದೀವಿ. ಈ ಫಾಲ್ಸು ಆಲ್ಮೋಸ್ಟ್ ತೀರ್ಥಹಳ್ಳಿಯಿಂದ ಒಂದು 40 ಕಿಲೋಮೀಟರ್ಸ್ ಇದೆ. ವಾ, ಬ್ರೆತ್ ಟೇಕಿಂಗ್ ವ್ಯೂ ಇದಂತೂ. ರೈಟ್ ಸೈಡಲ್ಲೂ ಕೆರೆ, ಅಗೇನ್ ಲೆಫ್ಟ್ ಸೈಡಲ್ಲೂ ಕೆರೆ. ಬಟ್ ಇದೊಂಥರ ಈ ನೀರು ನೋಡ್ತಿದ್ರೆ ಯಾವ ಥರ ಇದೆ ಅಂತ ಹೇಳಿದ್ರೆ ಪ್ಯೂರಾಗಿ ಒಳ್ಳೆ ಸ್ವಿಮ್ಮಿಂಗ್ ಫೂಲ್ ನೀರಿದ್ದಂಗಿದೆ. ಹಂಗೆ ಕೆಳಗೆ ನೆಲ ಕಾಣ್ತಿದೆ, ಆ ರೇಂಜಲ್ಲಿ ಪ್ಯೂರ್ ಇದೆ ನೀರಿದು. ನಿಜವಾಗ್ಲೂ ಅಮೇಝಿಂಗ್ ವ್ಯೂ ಮಾತ್ರ ಇದಂತೂ. ಸೊ ಇಲ್ಲಿ ಒಂದು 2 ಮಿನಿಟ್ಸ್ ನಿಲ್ಲಿಸ್ತಿದ್ದೀವಿ ಫೋಟೋ ತಗೊಳಕ್ಕೆ ಅಂತ ಹೇಳಿ. ಈ ಫಾಲ್ಸ್ ಇಲ್ಲಿ ಅಷ್ಟೊಂದು ಯಾರಿಗೂ ಗೊತ್ತೂ ಇಲ್ಲ ಫಾಲ್ಸ್ದು. ಸೊ ತುಂಬ ಹುಡ್ಕಾಡ್ಬಿಟ್ಟಿದ್ದೀವಿ ಫಾಲ್ಸ್ ಇದನ್ನ. ಸೊ ಆದ್ರಿಂದ ಈ ಫಾಲ್ಸ್ದು ಒಂದು ಸಪ್ರೇಟ್ ವಿಡಿಯೋ ಆಗುತ್ತೆ, ಅಷ್ಟು ಕಂಟೆಂಟ್ ಇದೆ. ಸೊ ಇದನ್ನೇ ಒಂದು ಸಪ್ರೇಟ್ ವಿಡಿಯೋ ಮಾಡ್ತಿದ್ದೀನಿ, ಇನ್ ಸರ್ಚ್ ಆಫ್ ಫಾಲ್ಸ್ ಅಂತ ಹೇಳಿ. ಸೊ ಅದು ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅದು ಇನ್ನೂ ಮಜವಾಗಿರುತ್ತೆ, ಇದರಲ್ಲಿ ಅಷ್ಟು ತೋರ್ಸೋಕ್ಕಾಗ್ತಿಲ್ಲ ಬಿಕಾಸ್ ವಿಡಿಯೋ ಲಾಂಗ್ ಆಗುತ್ತೆ ಅಂತ ಹೇಳಿ. ಸೊ ಆ ವಿಡಿಯೋನ ತಪ್ಪದೆ ನೋಡಿ, ಸಖತ್ ಇಷ್ಟ ಆಗುತ್ತೆ ನಿಮ್ಗಂತೂ. So guys, I think you can hear the sound. ಸೊ ನೀರು ಹರಿಯೋ ಸೌಂಡು ಕೇಳಿಸ್ತಿದೆ ಬ್ಯಾಕ್ಗ್ರೌಂಡಲ್ಲಿ. ಐ ಆಮ್ ಪ್ರಿಟಿ ಮಚ್ ಎಕ್ಸೈಟೆಡ್ ಯಾವ ಥರ ಇದೆ ಈ ಫಾಲ್ಸ್ ಅಂತ ಹೇಳಿ ನೋಡೋಕ್ಕೆ. ಆ್ಯಂಡ್ ವಿ ಹ್ಯಾವ್ ಪ್ಲ್ಯಾನ್ ಫಾರ್ ಬಾತ್ ಹಿಯರ್. ಇಲ್ಲೇ ಸ್ನಾನ ಮಾಡಬೇಕು ಅಂತ ಕೂಡ ಥಿಂಕ್ ಮಾಡಿದ್ದೀವಿ. ಸೊ ಅದೇ ಥರ ಸಪೋರ್ಟ್ ಮಾಡೋ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಗೈಸ್ ನೋಡಿದ್ರಲ್ಲ ಫಾಲ್ಸು ಎಷ್ಟು ಅಮೇಝಿಂಗ್ ಆಗಿದೆ ಅಂತ ಹೇಳಿ. ಎಲ್ಲರೂ ಸ್ನಾನ ಮಾಡಿದ್ವಿ. ಸೊ ಎಂಜಾಯ್ ಮಾಡಿಕೊಂಡು ಇಲ್ಲಿಂದ ಮಾಣಿ ಡ್ಯಾಮ್ಗೆ ಹೊರಟಿದ್ದೀವಿ.
ಸೊ ಟೈಮ್ ಬಂದು 11:45 ಆಗಿದೆ. ಹೊಟ್ಟೆ ಅಂತೂ ತಾಳ ಆಗ್ತಿದೆ. ಟಿಫನ್ ಮಾಡ್ಕೊಂಡು ಬಂದಿದ್ದು ಫಾಲ್ಸಲ್ಲಿ ಆಟ ಆಡಿ ಎಲ್ಲ ಆಲ್ರೆಡಿ ಬರ್ನೌಟ್ ಆಗಿದೆ. ಇವಾಗ ಮಾಣಿ ಡ್ಯಾಮ್ಗೆ ಹೊರಟಿದ್ದೀವಿ. ಫಸ್ಟ್ ಮಾಣಿ ಡ್ಯಾಮ್ ನೋಡಿಕೊಂಡು ಫಸ್ಟ್ ಹೋಗಿ ಊಟ ಮಾಡಬೇಕು. ಊಟ ಮಾಡಿಕೊಂಡು ಆಗುಂಬೆಗೆ ಹೋಗೋ ಪ್ಲ್ಯಾನ್ ಇದೆ. ಆಲ್ಮೋಸ್ಟ್ ಈವ್ನಿಂಗ್ ಅಷ್ಟರಲ್ಲಿ ಆಗುಂಬೆಗೆ ಹೋದರೆ ಬ್ಯೂಟಿಫುಲ್ ಸನ್ಸೆಟ್ ಸಿಗುತ್ತೆ. ಸೊ ನಾವೀಗ ಮಾಣಿ ಡ್ಯಾಮ್ ಎಂಟ್ರೆನ್ಸಲ್ಲಿ ಇದ್ದೀವಿ. ಇಲ್ಲಿ ನೋಡ್ತಿರ್ಬೋದು ಬೋರ್ಡ್ ನೀವು. ಆ್ಯಂಡ್ ಲೆಫ್ಟ್ ಸೈಡಲ್ಲಿ ನೋಡ್ತಿರೋದೇ ಡ್ಯಾಮು. ನಮ್ಮದು ಆ್ಯಕ್ಷನ್ ಕ್ಯಾಮ್ರಾ ಅದು ಬ್ಯಾಟ್ರಿ ಡೆಡ್ ಆಗಿದೆ. ಊಟಕ್ಕೆ ಹೋದಾಗ ಹಾಕಬೇಕು. ಸದ್ಯಕ್ಕೆ ಮೊಬೈಲಲ್ಲಿ ಮಾಡ್ತಿದ್ದೀನಿ ವಿಡಿಯೋ. ನಾವೀಗ ಮಾಣಿ ಡ್ಯಾಮ್ ರೀಚ್ ಆಗಿದ್ದೀವಿ. ನೋಡ್ತಿರ್ಬೋದು ಕ್ಲೌಡ್ಸ್ ನೋಡಿ, ನೀರು ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ ವ್ಯೂ. ಸೊ ಕರೋನಾ ಇರೋದ್ರಿಂದ ಯಾರನ್ನೂ ಅಲ್ಲಿ ಬಿಡ್ತಿಲ್ಲ. ಆ್ಯಂಡ್ ಇವನ್ ಫೋಟೋ ವಿಡಿಯೋ ಏನೂ ಮಾಡೋಕ್ಕೆ ಬಿಡಲಿಲ್ಲ. ಸೊ ಇಷ್ಟು ದೂರ ಬಂದು ಡ್ಯಾಮ್ನ ಮಿಸ್ ಮಾಡೋಕೆ ಕೊಡೋದು ಬೇಡ ಅಂತ ಹೇಳಿ ಇಲ್ಲೇ ಹತ್ತುತ್ತಿದ್ದೀವಿ. ಬ್ರೆತ್ ಟೇಕಿಂಗ್, ನೋ ವರ್ಡ್ಸ್ ಅಂತಲೇ ಹೇಳ್ಬೋದು. ಸಕ್ಕದಾಗಿದೆ ಮಾತ್ರ ವ್ಯೂ. ಇಲ್ಲಿಗೆ ಬಂದರೆ ಈ ಪ್ಲೇಸ್ನು ಮಿಸ್ ಮಾಡ್ಕೊಳ್ಳೇಬೇಡಿ. ಸಕ್ಕದಾಗಿದೆ ಪ್ಲೇಸು. ಆ್ಯಂಡ್ ಆ ನೀರು ಮಧ್ಯದಲ್ಲಿ ಆ ಬೆಟ್ಟಗಳಿದೆ ನೋಡಿ, ಅದು ಮಸ್ತಾಗಿ ಕಾಣಿಸ್ತಿದೆ. ಸೂಪರ್. ಒಳ್ಳೆ ಮೀನೂಟ ಮಾಡಿಕೊಂಡು ಆಗುಂಬೆಗೆ ಹೊರಟಿದ್ದೀವಿ. ಟೈಮ್ ಇಸ್ ಅರೌಂಡ್ 4 o'clock ಆಯ್ತಾ ಬಂತು. ಸೊ ವಿತಿನ್ 5:30 ಅಲ್ಲಿ ಹೋಗಿ ರೀಚ್ ಆಗ್ತೀವಿ. ಅಲ್ಲಿ ನೋಡಿ ಕ್ರೆಟಾದು ಅನ್ನೋದ್ನಲ್ಲ, ಅವನು ಸಕ್ಕದಾಗಿ ಹೋದ ಮಾತ್ರ. ಪಕ್ಕದಲ್ಲೇ ಬಂದು ಆರನ್ ಮಾಡ್ದ, ಗೊತ್ತೇ ಆಗಲಿಲ್ಲ. ಬಿಕಾಸ್ ಬೆಂಗಳೂರಿಂದ ಏನು ಬಂದ್ವಿ, ಶಬ್ದ ಎಲ್ಲ ಕೇಳ್ದಂಗೆ ಆರಾಮಾಗಿ ಪೀಸಾಗಿ ಬಂದ್ವಿ. ಬಟ್ ಇವನು ಯಾರೋ ಪಕ್ಕದಲ್ಲಿ ಬಂದ್ಬಿಟ್ಟು ಆರನ್ ಮಾಡಿದ ತಕ್ಷಣ ಭಯ ಆಗೋಯ್ತು ಸಡನ್ನಾಗೆ. ಒಳ್ಳೆ ಸನ್ಸೆಟ್ ಸಿಕ್ಬಿಟ್ರಂತೂ ಫುಲ್ ಡೇ ಒಳ್ಳೆ ಕಂಪ್ಲೀಟ್ ಆಗುತ್ತೆ ಡೇ ಅಂತೂ. ಬಿಕಾಸ್ ಒಂದೊಂದು ಪ್ಲೇಸು ಇವತ್ತು ಹೋಗಿರೋದು ಸಖತ್ ಮೆಮೊರೇಬಲ್. ಆಗುಂಬೆ ಸನ್ಸೆಟ್ ವ್ಯೂ ಪಾಯಿಂಟ್ ಇವತ್ತಿನ ಲಾಸ್ಟ್ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಇವತ್ತಾಕೋ ಸೂರ್ಯ ನಮಗೆ ದಯ ತೋರಿಸಿ ಸನ್ಸೆಟ್ ಆಗೋ ಥರ ಕಾಣ್ತಿಲ್ಲ. ಸೊ ಲೆಟ್ ಅಸ್ ವೆಯ್ಟ್ ಟಿಲ್ 6 o'clock. ಸೊ ಇಲ್ಲಿ ನೋಡಿ ಒಂದು ಸಣ್ಣದೊಂದು ಫಾಲ್ಸ್ ಕಾಣ್ತಿದೆ. ಮೋಸ್ಟ್ಲಿ ಅದು ಜೋಗಿ ಗುಂಡಿ ಅನ್ಸುತ್ತೆ. ಅಲ್ಲಿಗೂ ಕೂಡ ಬಿಡ್ತಿಲ್ಲ, ಅಲ್ಲಿಗೂ ಇಲ್ಲಾಂದ್ರೆ ಅಲ್ಲಿ ಹೋಗಿ ಬರ್ಬೋದಾಗಿತ್ತು ಇಷ್ಟೊತ್ತಿಗೆ. ವಿತಿನ್ ಸನ್ಸೆಟ್ ಒಂದು 6 o'clock ಅಷ್ಟರಲ್ಲಿ 1 hour ಆಗಿರೋದು. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ವಿ ಆಲ್ಮೋಸ್ಟ್ ವೇಟೆಡ್ ಆ್ಯಂಡ್ ಎಕ್ಸಾಸ್ಟೆಡ್ ಟಿಲ್ 6 o'clock. ಬಟ್ ಅಷ್ಟು ಫುಲ್ ಸನ್ಸೆಟ್ ವ್ಯೂ ಸಿಕ್ಕಲಿಲ್ಲ. ಬಟ್ ಆಲ್ಸೋ ವೆದರ್ ಚೆನ್ನಾಗಿತ್ತು. ಆರಾಮಾಗಿ ಚಿಟ್ ಚಾಟ್ ಮಾಡ್ಕೊಂಡು ಎಂಜಾಯ್ ಮಾಡಿದ್ವಿ. ಸೊ ಇಲ್ಲಿಂದ ರೂಮ್ಗೆ ಹೊರಟಿದ್ದೀವಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಸೆಕೆಂಡ್ ಡೇ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದಂತೂ ಮರಿಲೇಬೇಡಿ. ಇನ್ನು 2 days ಇದೆ, ಒಳ್ಳೆ ಎಕ್ಸ್ಪ್ಲೋರ್ ಮಾಡೋದಿದೆ ತೀರ್ಥಹಳ್ಳಿ. ನಮ್ಮ ಜೊತೆ ಇರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.